ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. KCT ಆ್ಯಂಡ್ ನೀಟ್ ಅಪ್ಡೇಟ್ಸ್. ಓಕೆ, KCT ಆ್ಯಂಡ್ ನೀಟ್ ಅನ್ನೋ ಬದಲು ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಏನಂತಂದರೆ KCT ಸ್ಟೂಡೆಂಟು, ಅದರಲ್ಲೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಗೆ ಇರ್ತದೆ. ರಿಮೈನಿಂಗ್ ಥಿಂಗ್ಸ್ ಎಲ್ಲ ಒಂದು ಸ್ಟೂಡೆಂಟ್ಗೆ ಅಂತಂದರೂ ಮುಂದೆ ಬರುವಂಥ ದಿನಗಳಲ್ಲಿ ಮಾತಾಡ್ತೀನಿ. ಇವಾಗ ಇಂಜಿನಿಯರಿಂಗಲ್ಲಿ UG ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಯಾವಾಗ ಸಾಯಂಕಾಲ ಸುಮಾರು ಒಂದು 7 ಗಂಟೆ 10 ನಿಮಿಷ ಅಥವಾ 7 ಗಂಟೆಗೆ ಸುಮಾರು ಅನ್ಕೋರಿ ಬಿಟ್ಟರು. ಭಾಳಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಿದ್ದಾವೆ. ನೀವು ಒಂದು ಹೇಳೋಕ್ಕೂ ಇಷ್ಟಪಡ್ತೀನಿ ನಿಮಗೆ. ಹಳೆ ಒಂದು ಪ್ರೊವಿಸ್ನಲ್ ಏನೊಂದು ಸೀಟ್ ಮ್ಯಾಟ್ರಿಕ್ಸ್ ಇತ್ತು, ಅದನ್ನು ನೋಡಲಿಕ್ಕೆ ಹೋಗಬೇಡಿ. ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ತೆಗೆದಾಕ್ಬಿಡ್ರಿ. ಅದನ್ನು ನೋಡಲಿಕ್ಕೆ ಹೋಗ್ಬಿಡಿ. ಪದೇ ಹೇಳ್ತೀವಿ, ಮೇನ್ ಫಸ್ಟ್ ಪಾಯಿಂಟು ಅದನ್ನು ಬಿಟ್ಟಾಕ್ಬಿಡ್ರಿ. ಅದು ಕೆದಲ್ಲಿ ಬಿಟ್ಟೇ ಇಲ್ಲ ಅಂತ ತಿಳ್ಕೊಂಡು ಅದನ್ನು ತೆಗೆದಾಕ್ಬಿಡ್ರಿ. ಓಕೆ, ಮೊದಲನೇ ಹೇಳೋದು ಇಂಥೇ ಪಾಯಿಂಟು. ನೆಕ್ಸ್ಟ್ 2ನೇ ಪಾಯಿಂಟು, ಇದರಲ್ಲಿ ನಿಮ್ಗೆ ಏನೇನೆಲ್ಲ ಚೇಂಜ್ ಆಗ್ತದೆ, ಮೇಜರ್ ಥಿಂಗ್ಸ್ ಬಂದುಬಿಟ್ಟು ಇದರಲ್ಲಿ 3 ಪಾಯಿಂಟ್ನ ನಾವು ಗಮನಿಸಬೇಕು. ಓಕೆ, 3 ಥಿಂಗ್ಸ್ಗಳನ್ನ ಬಿಟ್ಟಿದ್ರೆ ನಿಮಗೆ ಗೊತ್ತಿರಬೇಕು. ನಿಮ್ಗೆ ಕೇರ್ ಡೈರೆಕ್ಟರ್ ಕುಂತು ಹೇಳಿದರು, ಇಂಜಿನಿಯರಿಂಗ್ ಈ ಸರ್ತಿ ಒಂದು ಗೌರ್ಮೆಂಟ್ ಕಾಲೇಜು ಮತ್ತು ರಿಮೈನಿಂಗ್ 4-5 ಪ್ರೈವೇಟ್ ಕಾಲೇಜಸ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಕೆಲವೊಂದಿಷ್ಟು ಕಾಲೇಜಲ್ಲೂ ಕೂಡ ಸೀಟ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರು. ಈಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಎಲ್ಲನೂ ಕೂಡ ಆಗಿ ಬಂದಿರ್ತದೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಈಗ ಒಂದು ಗೌರ್ಮೆಂಟ್ ಕಾಲೇಜು ಮತ್ತು 4 ಅಥವಾ 5 ಏನು ಪ್ರೈವೇಟ್ ಕಾಲೇಜಸ್ ಹೇಳಿದ್ರು ಅವು, ಮತ್ತು ಕೆಲವೊಂದಿಷ್ಟು ಬೇರೆ ಕಾಲೇಜಲ್ಲಿ ಕ್ಯಾಟಗರಿ ವೈಸು ಏನಂತೂ ಸೀಟ್ ಇನ್ಕ್ರೀಸ್ ಆಗಿರುತ್ತೋ ಅದನ್ನೆಲ್ಲನೂ ಕೂಡಿಯೇ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದಿರ್ತದೆ. ಇದೊಂದು ಫೈನಲ್ ಇರಲಿ. ಓಕೆ, ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ಏನೇನು 3 ಪಾಯಿಂಟ್ ಗಮನಿಸಬೇಕಂತ ಹೇಳಿದ್ರೆ, ಈಗ ಹೇಳ್ದಂಗೆ ನಿಮ್ಮದು ಹಳೇದು ಬಿಟ್ಟಾಕ್ರಿ. ಈಗ ಹೊಸದಾಗಿ ಏನಿದೆ ಹೇಳ್ದಂಗೆ ನಿಮಗೆ ಈ ಒಂದು ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಆಗಿದ್ದು ಎಲ್ಲನೂ ಕೂಡ ಡೀಟೇಲ್ಸಾಗಿ ಬಂದೈತೆ. ಇದು ನೀವು ಒಂದೇದಂತ ಅನ್ಕೋಬೋದು. 2ನೇ ಪಾಯಿಂಟ್ ಅಂತಂದರೆ ಪೇಜ್ ನಂಬರ್ 3 ಹಿಡಿದ್ಬಿಟ್ಟು ಕಂಪ್ಲೀಟಾಗಿ 121 ಕೂಡ ಹೋಗ್ತೀನಿ ನಾನು. ಓಕೆ, 121. ಓಕೆ, ಪೇಜ್ ನಂಬರ್ 3 ಹಿಡಿದ್ಬಿಟ್ಟು ಹೇಳಿ ಅಪ್ ಟು 121 ಕೂಡ ಹೋಗ್ತೀನಿ ಈ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ವರೆಗೆ. ಯಾಕೆ 121 ಪೇಜ್ ಅಂತಲೇ ನಾನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತಂದರೆ, 122ನೇ ಪೇಜ್ ನಿಮಗೆ ಸ್ವಲ್ಪ ಸ್ಲೈಟ್ ನೋಡಿತಂದರೆ ಸ್ವಲ್ಪ ಚೇಂಜ್ ಆಗಿ ಕಾಣಿಸ್ತದೆ. ಓಕೆ, ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಸೊ ಹಂಗಾಗಿ ನಾನು ಫೇಸ್ ಅಂದರೆ ಅಪ್ ಟು ಪೇಜ್ ನಂಬರ್ 121 ಕೂಡ ಯಾವ ರೀತಿ ಇದೆ, ಈ ರೀತಿ ಇದೆ. ಓಕೆ, ಯಾಕೆ ಈ ರೀತಿ ಇದೆ? ಈ ಒಂದು 121 ಪೇಜ್ ಒಳಗೆ ಸಿಂಪಲ್ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಆ ಒಂದು ಕಾಲೇಜ್ ನೇಮ್ ಕೊಟ್ಟಿದ್ರೆ, ಆ ಕಾಲೇಜಲ್ಲಿ ಯಾವ ಒಂದು ಬ್ರ್ಯಾಂಚಸ್ಗೆ ಎಷ್ಟು ಇಂಟೆಕ್ಟ್ ಆಗ್ತಿದ್ದಾವೆ, ಅಂದರೆ ಎಷ್ಟು ಇಂಟೆಕ್ಟ್ ಆಗ್ತಿದ್ದಾವೆ. ಆ್ಯಂಡ್ ಅದರಲ್ಲಿ ಏನಂತಂದರೆ ಮೇನಾಗಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸ್ಪೆಷಲ್ ಕ್ಯಾಟಗರಿ ಆ್ಯಂಡ್ HK ಮತ್ತು ರೂರಲ್ ಕನ್ನಡ ಅಂತ ಕೊಟ್ಬಿಟ್ಟು SNK ಕೂಡ ಇಷ್ಟೇ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟೇ ಮೆನ್ಷನ್ ಮಾಡಿದರು, ನಮಗೆ ಡೀಟೇಲಾಗಿ ಕೊಟ್ಟಿದ್ದಿಲ್ಲ. ಅಂತಂದರೆ 2A 2B 3A 3B SC ST ಈ ಥರ 3AG ಈ ಥರ ಬರ್ತಾ ನೋಡಿ. ಅಂತಂದರೆ ಈ ರೀತಿಯಾಗಿ ನಮಗೆ ಡೀಟೇಲ್ಡಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಲಭ್ಯವಾಗಿದ್ದಿಲ್ಲ. ಸೊ ಹಂಗಾಗಿ 121 ಕೂಡ ಇಲ್ಲಿ ನಿಮಗೆ ಇಷ್ಟೇ ಸಿಗ್ತದೆ. 122ನೇದು ಏನಿದೆ ನೋಡಿ, ಹೇಳ್ತಿದೆ ನೋಡಿ, 122ನೇದು ಏನು ಸಿಗ್ತದೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. 122ನೇದು ಅಂತ ಹೇಳಿದ್ಬಿಟ್ಟು ಆರಾಗ್ಸ್ ಓದ್ಕೋಬೇಕಿದ್ದು ನಾನು, ಅದಕ್ಕೆ ಹೇಳಿದ್ದೆ ಒಂದು ಇಲ್ಲಿ ಕಾಣಿಸ್ತೀವಿ. ಅನೆಕ್ಸರ್ ಇದಲ್ಲಿ ಏನು ಹೇಳ್ತಾರೆ, ಟು ದ ಗೌರ್ಮೆಂಟ್ ನೋಟಿಫಿಕೇಶನ್ ನಂಬರ್ ED ಕೊಟ್ಬಿಟ್ಟಿದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನ್ಯೂ ಕೋರ್ಸಸ್ ಆರ್ ಇಂಟೆಕ್ ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಇನ್ ಡೀಟೇಲ್ ಮ್ಯಾಟ್ರಿಕ್ಸ್ ಆಫ್ ಕ್ಯಾಟಗರಿ 1 ಗೌರ್ಮೆಂಟ್ ಸೀಟ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ನಿಮ್ಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ಕಾಲೇಜ್ ನೇಮು. ಓಕೆ, ಅದೇ ನಿಮಗೆ ಮೊದಲನೇ ಕಾಲೇಜ್ ನಿಮಗೆ ಚಿಂತಾಮಣಿ ಅಂತ ಏನು ಮೊದಲನೇ ಕಾಲೇಜ್ ಕೊಟ್ಟಿದ್ರು, ಅದೇ ಕಾಲೇಜಲ್ಲಿ ನಿಮಗೆ ಈ ಗಾಳಿ ಹೇಳ್ದಂಗೆ ಅಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಯಿತು ಮತ್ತು ಸ್ಪೆಷಲ್ ಕ್ಯಾಟಗರಿ ಯಾವುದೇ ರೀತಿ ಇದ್ದಿದ್ದಿಲ್ಲ ಅಂತ ಗೊತ್ತಿದೆ. ಓಕೆ, ಸೊ ಹಂಗಾಗಿ ನಿಮಗೆ ಟೋಟಲಾಗಿ ಇಲ್ಲಿ ಬಂದ ಜನರಲ್ ಮೆರಿಟಲ್ಲಿ 2 ಸೀಟು. ಓಕೆ, ಆ್ಯಂಡ್ ಇಲ್ಲಿ ನೋಡಿ 2Bದಲ್ಲಿ 1 ಸೀಟು, 3Bದಲ್ಲಿ 1 ಸೀಟು, ಜನರಲ್ ಮೆರಿಟಲ್ಲಿ ಇಲ್ಲಿ ಕೂಡ ಬಂತಂದರೆ 9 ಸೀಟು. ಓಕೆ, SCದಲ್ಲಿ 4 ಸೀಟು. ಓಕೆ, ಇಲ್ಲಿ ಕಾಣಿಸ್ತಿದಲ್ವಾ. ಆ್ಯಂಡ್ STದಲ್ಲಿ 1 ಸೀಟು, ಕ್ಯಾಟಗರಿ 1 ಸೀಟು, ಇಲ್ಲಿ 2Aದಲ್ಲಿ 1 ಸೀಟು, 2Bದಲ್ಲಿ 1 ಸೀಟು, 3 ಸೀಟು, 2Bದಲ್ಲಿ 1 ಸೀಟು, 3Aದಲ್ಲಿ 1 ಸೀಟು ಮತ್ತು 3Bದಲ್ಲಿ 1 ಸೀಟು. ಅಂದರೆ ಈ ಒಂದು ಕಾಲೇಜಲ್ಲಿ, ಓಕೆ, ಈ ಒಂದು ಕಾಲೇಜಲ್ಲಿ ನೀವೇನಾತಂದ್ರು CS ತೊಗೊಳ್ತೀನಿ ಅನ್ನೋದಾಗಿತ್ತು ಅಂತಂದರೆ, ಓಕೆ, ಈ ರೀತಿಯಾಗಿ ಇರ್ತದೆ ನಿಮ್ಮದು. ಇದು RK. ಇನ್ ಕೇಸ್ HK ಅಂತ ಬಂದಾಗ ಕೂಡ ಸಪ್ರೇಟಾಗಿದೆ. ಓಕೆ, HKದಲ್ಲಿ ಸ್ವಲ್ಪ ಕಡಿಮೆ ಸೀಟ್, ಯಾಕಂದರೆ ಹೈದರಾಬಾದ್ ಕರ್ನಾಟಕ ಅವೇ ಆ್ಯಕ್ಚುಲಿ ಒಂದು ರಿಸರ್ವೇಷನ್ಗೆ ಎಷ್ಟು ಸೀಟು ಗಮನಿಸಿ ಹೋಗ್ರೆ. ನೆಕ್ಸ್ಟು ಅದೇ ರೀತಿಯಾಗಿ RKದಲ್ಲಿ ಬೇರೆ ಬಂದಾಗ ಕಾಣಿಸ್ತಿದೆ ನೋಡಿ. RKದಲ್ಲಿ ಬೇರೆ ಬಂದಾಗ ಸೇಮ್ ಅದೇ ರೀತಿಯಾಗಿ ಎಷ್ಟು ಮಾಡ್ತಿದ್ದಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 2. ಸೊ ಟೋಟಲಾಗಿ ಇಲ್ಲಿ ಬಂತಂದರೆ ಅಂದರೆ ಜನರಲ್ ಮೆರಿಟ್ 2, ಇಲ್ಲಿ ಜನರಲ್ ಮೆರಿಟ್ 10, ಟೋಟಲ್ ಜನರಲ್ ಮೆರಿಟ್ 12 ಆತಂದರೆ SC ಕ್ಯಾಟಗರಿ 1 ಆ್ಯಂಡ್ 3Aದವ್ರಿಗೆ 1. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ನೋಡಿ ಡೀಟೇಲ್ದಾಗಿ ಇನ್ನೂ ಕೂಡ ನೋಡ್ತೀನಿ ಅಂತಂದರೆ SC ಇದ್ದವ್ರಿಗೆ 3 ಕಾಣಿಸ್ತಿದೆ, ST ಇದ್ದವ್ರಿಗೆ 1 ಕಾಣಿಸ್ತಿದೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಕ್ಯಾಟಗರಿ 1 ಇದ್ದವ್ರಿಗೆ 1 ಸೀಟು, ಕ್ಯಾಟಗರಿ 2A ಇದ್ದವ್ರಿಗೆ 3 ಸೀಟು, 2B 3A ಆ್ಯಂಡ್ 3B 1 ಸೀಟ್ ಇದೆ. ಸೊ ಹಂಗಾಗಿ ನೀವು ಗಮನಿಸಬೇಕು, ಕೆಲವೊಂದಿಷ್ಟು ಹುಡುಗರಿಗೆ ಈಗ ಡೌಟ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಓಕೆ ಸರ್, ನಾನು ಎಲ್ಲಿದ್ದೀನಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು CS ಮಾಡ್ತಿದ್ದೀನಿ ಸರ್, ನಾನು SC ಕ್ಯಾಟಗರಿ ಇದ್ದೀನಿ. ಓಕೆ, SC ಕ್ಯಾಟಗರಿ ಇದ್ದೀನಿ, ಬಟ್ ನನಗೆ ಯಾವುದೇ ರೀತಿ ಸೀಟ್ ಸಿಗಲ್ವಾ? ನಿಮಗೆ ಈ ರೀತಿಯಾಗಿ ನಿಮಗೂ ಕೂಡ ಏನಾಗ್ಬೋದು, ಡೌಟ್ಸ್ ಕ್ರಿಯೇಟ್ ಆಗ್ಬೋದು. ಸರ್, ನಾನು ST ಕ್ಯಾಟಗರಿಯಲ್ಲಿ ಇದ್ದೀನಿ, 0 ಇದೆ ಸೀಟ್, ನಮ್ಮ ಸೀಟ್ ಸಿಗಲ್ವಾ? ಅದನ್ನೆಲ್ಲನೂ ಕೂಡ ಬಿಟ್ಟಾಕ್ರಿ. ಯಾಕಂತಂದರೆ ನಿಮಗೆ ಜನರಲ್ ಮೆರಿಟ್ ಇದ್ದಾವೆ ಸೀಟ್. ಓಕೆ, ಜನರಲ್ ಮೆರಿಟ್ 2 ಸೀಟ್ ಇದ್ದಾವೆ, ಹೌದಲ್ವಾ? ಸೊ ಹಂಗಾಗಿ ಜನರಲ್ ಮೆರಿಟಲ್ಲಿ ಸೀಟ್ ಇರುವಾಗ ನೀವು ಯಾವುದೇ ರೀತಿಯಾಗಿ ಅವಶ್ಯಕತೆ ಮಾಡೋ ಅಂದರೆ ನಿಮಗೆ ಟೆನ್ಷನ್ ಇಲ್ಲ.
ಯಾವುದು ನೀವು ಜನರಲ್ ಮೆರಿಟಲ್ಲಿ ಎಲಿಜಿಬಿಲಿಟಿ ಅದು ಸಿಗ್ತದೆ. ಹಾಗಾಗಿ ನೀವು ನೋಡ್ಕೋಬೋದು ಅಷ್ಟೇ, ಇಷ್ಟು ಸೀಟ್ ಇದ್ದಾವೆ, ಈ ಕ್ಯಾಟಗರಿ ಇಷ್ಟು ಸೀಟ್ ಇದಾವೆ ಅಂತ ನಿಮ್ಗೆ ಕನ್ಫರ್ಮೇಷನ್ ಸಿಗುತ್ತೆ. ಬಟ್ ನಿಮ್ಗೆ ಸೀಟ್ ಸಿಗಲ್ಲ ಅಂತಲ್ಲ, ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ ಅಂತಂದರೆ ಅವ್ರು ರಿಸರ್ವೇಷನ್ ನೀವು ಯಾರಿಗೆ ಅಲ್ಲಿ ನೋಡಿರಿ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಈಗ ಇಲ್ಲಿ ಅಂತಂದರೆ ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ, ಬಟ್ 2B ಇದ್ದವ್ರಿಗೆ ಒಂದು ಸೀಟ್ ಕೊಡಲೇಬೇಕು ಅವರು, ಆ್ಯಂಡ್ 3B ಇದ್ದವ್ರಿಗೆ ಒಂದು ಸೀಟ್ ಕೊಡಲೇಬೇಕು. ಅವ್ರಿಗೆ ಮೊದಲು ಪ್ರಿಯಾರಿಟಿ ಫಸ್ಟು, ಆಮೇಲೆ ಜನರಲ್ ಮೆರಿಟು. ಓಕೆ, ಸೊ ಹಂಗಾಗಿ ಜನರಲ್ ಮೆರಿಟಲ್ಲಿ ಸ್ವಲ್ಪ ನಿಮಗೆ ಗೊತ್ತಿರಬೇಕು, ರ್ಯಾಂಕ್ ಚೆನ್ನಾಗಿರಬೇಕು, ಹೌದಲ್ವಾ. ಆ್ಯಂಡ್ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಸೀಟ್ ತೊಗೊತಾರೆ, ಇಲ್ಲಿ ಯಾರ್ದು ರ್ಯಾಂಕ್ ದೂರ ಇದ್ದವ್ರಿಗೂ ಸಿಗ್ತದೆ, ಯಾಕಂತಂದರೆ ಅವ್ರ ಹತ್ರ ರಿಸರ್ವೇಷನ್ ಇದೆ. ಬಟ್ ನಿಮ್ಗೆ ರ್ಯಾಂಕ್ ಚೆನ್ನಾಗಿತ್ತಂದ್ರೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಗ್ತದೆ, ನೀವು ರಿಸರ್ವೇಷನ್ ಇತ್ತಂದ್ರೆ ನಿಮ್ಗೆ ರಿಸರ್ವೇಷನ್ ಸೀಟ್ ಸಿಗ್ತದೆ. ಸೊ ಹಂಗಾಗಿ ಡೀಟೇಲ್ಡಾಗಿ ಏನು ಮಾಡಿದ್ದಾರೆ ಅಂತಂದರೆ ಅಪ್ ಟು ಎಲ್ಲಿವರೆಗೂ ಕೂಡ ಹೋಗ್ತೀನಿ ನೋಡಿ ನಾನು ಇದು ತೊಗೊಂಡು. ಓಕೆ, ಅಪ್ ಟು ಎಲ್ಲಿ ಮಾಡ್ತೀನಿ ಅಂತಂದರೆ ನಾನು PDF ಅಲ್ಲಿ ಇಲ್ಲಿ ಹೇಳ್ತೀನಿ, ಇಲ್ಲಿ ನೋಡಿ 361, ಇದರ ಬಂತಂದರೆ 359 ಆಗುತ್ತೆ. ಓಕೆ, ಇಲ್ಲಿ ನೋಡಿ 359 ಆಗುತ್ತೆ. 360ನೇದು ಇದರಲ್ಲಿ ಅಥವಾ ಇಲ್ಲಿ 362ನೇ ಪೇಜಲ್ಲಿ ಬಂತಂದರೆ ಇಂಜಿನಿಯರಿಂಗ್ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಅಂತ ಬಂದೈತೆ 2025-26. ಸೇಮ್ ಅದೇ ನೀವು ತೊಗೊಂತಂದರೆ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಅದೇ ಕಾಲೇಜ್ ತೊಗೊಂಡಾಗ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಲ್ಲಿ ನಿಮಗೆ ಕೊಟ್ಟಿದ್ದಿಲ್ಲ, ಬಟ್ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಳಗೆ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಎಷ್ಟಿದಾವಪ್ಪ ಸೀಟ್ ಅಂತ ನೋಡಿದಾಗ ಯಾರಿಗೆ ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಲ್ಲಿ ಯಾವುದೇ ರೀತಿ CS ಮತ್ತು AML ಒಳಗೆ ಯಾವುದೇ ರೀತಿ ಸ್ಪೆಷಲ್ ಕ್ಯಾಟಗರಿ ಸೀಟ್ ಕೊಟ್ಟಿದ್ದಿಲ್ಲ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಸೀಟ್ ಇಟ್ಟರೆ ಯಾರಿಗೆ ಇದಕ್ಕೆ. ಹಂಗಾಗಿ ಇದನ್ನ ಸಪ್ರೇಟಾಗಿ ಕೊಟ್ಟರೆ ನೀವು ಅದು ಮತ್ತು ನೀವು ಮತ್ತೆ ಅದು ನೋಡಿತಂತಂದರೆ ಯಾವ ಸ್ಪೆಷಲ್ ಕ್ಯಾಟಗರಿನೂ ಕೂಡ ಬರ್ತದೆ ಸ್ಪೋರ್ಟ್ಸ್ ಇದ್ದವ್ರಿಗೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕೂಡ ಬಂತಂದರೆ ಈ ಒಂದು 2ನೇ ಕಾಲೇಜ್ ನೋಡಿರಿ, ಇಲ್ಲಿ ಸ್ಪೋರ್ಟ್ಸ್ ಇದ್ದವ್ರಿಗೆ ಒಂದು ಸೀಟ್ ಇದೆ. ನೆಕ್ಸ್ಟ್ ಅದೇ ರೀತಿ NCC ಇದ್ದವ್ರಿಗಿದೆ. ನೆಕ್ಸ್ಟ್ ಯಾವುದೇ ಸ್ಪೆಷಲ್ ಇದು ಯಾವುದಿಲ್ಲ. ಸೊ ಹಂಗೆ ಬೇರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಯಾವುದು ಕಾಲೇಜ್ ತೊಗೊರಿ, ಇಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಚಾಮರಾಜನಗರ ಅಂತ ಇದೆ. ಈ ಕಾಲೇಜಲ್ಲಿ ತೊಗೊಂಡಾಗ ಎಕ್ಸ್ ಡಿಫೆನ್ಸ್ ಅರ್ಥದಲ್ಲಿ ಇದೆ, ಅವರಿಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಸೀಟ್ ಇದೆ. ಸೊ ಹಂಗಾಗಿ ಸ್ಪೆಷಲ್ ಕ್ಯಾಟಗರಿ ಇದ್ದವರು ಕೂಡ ನೀವೇನು ಮಾಡ್ಬೋದು ಅಂತಂದರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಕೂಡ ನೋಡ್ಕೋಬೋದು. ಏನಾಗಲಿ ಟೋಟಲಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿ 3 ರೀತಿಯಾಗಿ ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಡಿವೈಡ್ ಮಾಡಿದ್ರೆ, ಒಂದು ನಾರ್ಮಲಾಗಿ ಎಲ್ಲ ಬರುವಾಗ ಏನು ಮಾಡಿದ್ದಾರೆ, ಫಸ್ಟ್ನೇ ಪೇಜ್ ಬೇಕಾದ ತೋರಿಸ್ತೀನಿ ನಿಮಗೆ ನಾರ್ಮಲಾಗಿ ಬರುವಾಗ ಏನು ಮಾಡಿದ್ದಾರೆ ಅಂತಂದರೆ ಒಂದು ಟೋಟಲ್ ಸೀಟ್ ಎಷ್ಟಿದಾವೆ, ಆ್ಯಂಡ್ ಇಲ್ಲಿ ಡೀಟೇಲಾಗಿ ಏನಂತ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಎಷ್ಟು, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಎಷ್ಟು, HK ಮತ್ತು RK ಅಂತ ಎಷ್ಟು ಸೀಟ್ ಇದಾವೆ ಅಂತ ಅಂದ್ಕೊಟ್ಬಿಟ್ಟು ಆಮೇಲೆ ಟೋಟಲಾಗಿ SNG ಕೋಡ್ ಎಷ್ಟು ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ನೀವೇನಾದ್ರು ಇಷ್ಟಲ್ಲ. ಓಕೆ, ಇಷ್ಟು ಬಂತಂತಂದ್ರೆ ಏನಾಗುತ್ತೆ ಅಂತಂದರೆ ಓಕೆ, ಇಷ್ಟೆಲ್ಲ ಬಂತಂದ್ರೆ ಇಲ್ಲಿ ಅಂದರೆ ಡೀಟೇಲ್ಡಾಗಿ ಇನ್ನೂ ಕೂಡ ನಿಮಗೆ ಯಾವ್ಯಾವ ಕ್ಯಾಸ್ಟು ಯಾವ್ಯಾವ ಕ್ಯಾಟಗರಿ ಎಲ್ಲ ಕೂಡ ಡೀಟೇಲ್ಡಾಗಿ ಸೀಟ್ ಸಿಗ್ತದೆ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿದವರು ಕೂಡ ನಿಮ್ಗೆ ಬಂತಂದರೆ ಸ್ಪೆಷಲ್ ಕ್ಯಾಟಗರಿದವ್ರಿಗೆ ಎಷ್ಟು ಸೀಟ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನೋಡಿ, SC T ಗೈಡ್ಸ್ ಯಾರ್ದೆಲ್ಲ ಸ್ಪೆಷಲ್ ಕ್ಯಾಟಗರಿ ಇದೆಯೋ ಅವ್ರಿಗೆ. ಸೊ ಅದೇ ರೀತಿ ಬೇರೆ ಲೈಕ್ ಎಕ್ಸಾಂಪಲ್ ಎಕ್ಸ್ ಡಿಫೆನ್ಸ್, ಓಕೆ ಇದೆ ನೋಡಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಡಿಫೆನ್ಸ್ ಆ್ಯಂಡ್ NCC ಇದ್ದವ್ರಿಗೆ ಈ ಒಂದು ಕಾಲೇಜಲ್ಲಿ ಸೀಟ್ ಇದ್ದಾರೆ. ಸೊ ಡೀಟೇಲ್ಡಾಗಿ ಒನ್ ಟೈಮ್ ನೋಡ್ಕೋರಿ ಕೂತ್ಕೊಂಡು. ಅಂದರೆ ನೀವು ಕೆಲಸ ಮಾಡಬೇಕು ಬರ್ತಾರೆ ಅಂತಂದರೆ ನಾನು ನಿಮಗೆ ಇದು ಎಲ್ಲನೂ ಕೂಡ ಕನ್ಕ್ಲೂಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟೊತ್ತೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ನೋಡಿದಿರಲ್ವಾ, ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ದು ಜಸ್ಟ್ ನಿಮಗೆ ಒಂದು ಪರಿಕಲ್ಪನೆಗೋಸ್ಕರ. ಓಕೆ, ಬಟ್ ನೀವು ಆಪ್ಷನ್ ಎಂಟ್ರಿ ಅಂತ ಬಂದಾಗ ಆ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಗೆ ಅಥವಾ ನಿಮ್ಮ ಸೀಟ್ಗೆ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಆಪ್ಷನ್ ಮಾತ್ರ ನಿಮ್ಗೆ ಆ ಕಾಲೇಜ್ ಪ್ರಿಯಾರಿಟಿ 1 ಕೊಡಬೇಕಂತ ಕೊಡಿರಿ. ಆ ಕಾಲೇಜಲ್ಲಿ ನಿಮ್ಮ ಕ್ಯಾಸ್ಟ್ ಅವ್ರಿಗೆ ನಿಮ್ಮ ಯಾವುದೇ ಸೀಟ್ ಇಲ್ಲಪ್ಪ ಅಂತಂದರೆ ಫಸ್ಟ್ ಆದರೂ ಕೂಡ ಪ್ರಿಯಾರಿಟಿ 1 ಕೊಡಿರಿ. ಜನರಲ್ ಮೆರಿಟಲ್ಲೂ ಕೂಡ ಬರ್ಬೋದು. ಓಕೆ, ಜಸ್ಟ್ ಏನಪ್ಪ ಅಂತಂದರೆ ಅಷ್ಟೇ ಹೇಳ್ತೀನಿ. ಜಸ್ಟ್ ಈ ಕಾಲೇಜ್ ಒಳಗೆ ಇಷ್ಟಿಷ್ಟು ಇದೆಯಪ್ಪ ಅನ್ನೋಕ್ಕಷ್ಟೇ ಮಾತ್ರ ಸೀಮಿತ ಇರಲಿ. ಸೀಟ್ ಸಿಗಲ್ಲ ಅನ್ನೋದು ಆ ಬಾರ್ಡರ್ ತನಕ ಹೋಗಬೇಡ್ರಿ. ಸಿಕ್ಕುತ್ತೆ, 100% ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಅದು ಸಿಗದೆ ಹೋದ್ರೆ ಪರವಾಗಿಲ್ಲ. 2ನೇ ಕಾಲೇಜ್ ಇರ್ತವ್ರಿ, ಅದು 2ನೇ ಕಾಲೇಜಲ್ಲಿ ಬರ್ತಾರೆ, ಅಲ್ಲಿ ಕೂಡ ನಮ್ಮ ಕ್ಯಾಟಗರಿ ಯಾವುದಿಲ್ಲ ಅಂತಂದರೆ ಹೋಗಲಿ. ಜನರಲ್ ಮೆರಿಟಲ್ಲಿ ಸಿಗ್ಬೋದು, ಸಿಗದೇನೂ ಇರ್ಬೋದು, ಸಿಗುತ್ತೆ ಅಂತಲ್ಲ ಸಿಗದೇನೂ ಇರ್ಬೋದು. ಬಟ್ ನೀವು ಪ್ರಿಯಾರಿಟಿ ಮಾತ್ರ ಟಾಪ್ ಕಾಲೇಜ್ ವೈಸ್ ಕೊಡೋರು ಟಾಪ್ 1 ಟಾಪ್ 2ನೇ ಕೊಡ್ರಿ. ಆ ಕಾಲೇಜೊಳಗೆ ನಿಮ್ಮ ಸೀಟ್ ಇಲ್ಲ ಅಂದರೂ ಕೂಡ ಕೊಡ್ರಿ, ಬೇಡ. ಅದೇ ನಿಮ್ಗೇನು ರೆಸ್ಟ್ರಿಕ್ಷನ್ ಏನಿಲ್ಲ. ಆ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಸೀಟ್ ಇಲ್ಲ ಅಂತಂದ್ರೆ ಏನು ರೆಸ್ಟ್ರಿಕ್ಷನ್ ಇಲ್ಲ, ಕೊಡ್ರಿ ಆರಾಮ್. ನೀವು ಜನರಲ್ ಮೆರಿಟಲ್ಲಂತೂ ಎಲ್ಲ ಹುಡುಗರು ಕೂಡ ಜನರಲ್ ಮೆರಿಟಲ್ಲಿ ಸೀಟ್ ತೊಗೊಳಕ್ಕೆ ಏನಂತರ ಅವರು ಎಲಿಜಿಬಲ್. ಓಕೆ, ಸರಿ, ಇದಿಷ್ಟು ಕೆಲವೊಂದಿಷ್ಟು ಮಾಹಿತಿ. ಯಾರಿಗಾದರೂ ನಮ್ಮ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಆಗಿತ್ತಂದರೆ ಶೇರ್ ಮಾಡಿ. ಇಲ್ಲಾಂತಂದರೆ ಮುಂದೆ ಬರುವಂಥ ವೀಡಿಯೋಸ್ಗಳಿಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ. ಯಾಕಂದರೆ ಮುಂದೆ ಬರುವಂಥದ್ದು ಎಲ್ಲನೂ ಕೂಡ ಇಂಪಾರ್ಟೆಂಟು. ಇದೊಂದು ಗುಡ್ ನ್ಯೂಸು. ಯಾಕಂದರೆ ಆಪ್ಷನ್ ಎಂಟ್ರಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತಂದು ಒಂದು ಸೆನ್ಸ್ ನಿಮ್ಮಲ್ಲಿ ಮೂಡಬೇಕು. ಯಾಕಂದರೆ ಮೂಡಬೇಕು ಅನ್ನೋಕ್ಕೆ ಇದು ಬಿಟ್ಟಿರೋದು ಈಗ ಫೈನಲ್ ಆಗಿ. ಆ್ಯಂಡ್ ಇನ್ನೊಂದು ಇದನ್ನೇ PDF ಏನು ಮಾಡ್ತಾರೆ ಅಂತಂದರೆ ರಿವೈಸ್ಡ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಹಾರಿಜೆಂಟಲ್ ವರ್ಟಿಕಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ಹಾರಿಜೆಂಟಲ್ ವರ್ಟಿಕಲ್ ಮೂಲಕ ಏನು ಮಾಡ್ತಾರೆ, ಈ ಒಂದು ಇಂಜಿನಿಯರ್ ಜೊತೆಗೆ ಬೇರೆ ಕೋರ್ಸಸ್ತು ಕೂಡ ಏನು ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ನ ಕೇದಲ್ಲೇ ಬಿಡ್ತಾರೆ. ವೇಟ್ ಮಾಡೋಣ, ಅದು ಇನ್ನೂ ಕೂಡ ಕೆಲವೊಂದಿಷ್ಟು ದಿನ ಮುಂದೆ ಬರುವಂಥ ಕೆಲವೊಂದಿಷ್ಟು ದಿನಗಳಲ್ಲಿ ಅದು ನಿಮಗೆ ಬಿಡ್ತಾರೆ. ಓಕೆ, ಅದಾಗಲಿ ಬಿಟ್ಟಲ್ಲಿ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಆ್ಯಕ್ಚುಲಿ ಇದು ನಿಮಗೆ ಡೀಟೇಲ್ಡಾಗಿ ಕೊಡುವಂಥ ಸೀಟ್ ಮ್ಯಾಟ್ರಿಕ್ಸು. ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಈ 3 ಥರ ಕೊಡಲ್ಲ, ಎಲ್ಲ ಒಂದು ಹಾರಿಜೆಂಟಲ್ ವರ್ಟಿಕಲ್ ಬಾಕ್ಸ್ ಕೊಟ್ಬಿಡ್ತಾರೆ. ನಿಮ್ಗೆ ಅಲ್ಲೇ ಕಾಲೇಜ್ ವೈಸ್ ಗೊತ್ತಾಗ್ತಾ ಹೋಗ್ಬಿಡ್ತದೆ. ಅದು ಕೊಟ್ಬಿಟ್ರೆ ನಿಮ್ಗೆ ಸಮಸ್ಯೆ ಇಲ್ಲ. ಯಾಕಂದರೆ ಇಲ್ಲಿ 3 ಟೈಮನ್ನು ನೋಡೋಕ್ಕಂತಲೂ ಸಪ್ರೇಟ್ ಇದೆ. ಓಕೆ, ಇದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಸಪ್ರೇಟ್ ಇದೆ 3 ಬಾಕ್ಸು, ಹುಡ್ಕೋದಕ್ಕೆ ಹೋಗಬೇಕು 3 ಕಾಲೇಜನ್ನ. ಬಟ್ ಅಲ್ಲಿ ಇಲ್ಲ, ಅದು ಒಂದೇ ಬಾಕ್ಸಲ್ಲಿ ಇರ್ತದೆ.
ಆ ಎಲ್ಲ ಕ್ಯಾಟಗರಿ ಇರ್ತದೆ, ಎಲ್ಲ ಕ್ಯಾಸ್ಟನ್ನು ಕೂಡ ಕೂಡಿ ಬಂದಿರ್ತದೆ. ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಕೂಡ ಅದರಲ್ಲೇ ಎಲ್ಲ ಒಂದೇ ಅಂದರೆ ಆರ್ಜೆಂಟು ವರ್ಟಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಈಸಿ ಬರುತ್ತೆ, ಬಿಡ್ತಾರೆ. ಅದನ್ನು ಕೂಡ ಇನ್ನೂ ಕೆಲವೊಂದಿಷ್ಟು ದಿನಗಳಲ್ಲಿ ಎಲ್ಲ ಕೋರ್ಸಸ್ ಜೊತೆಗೆ ಇನ್ನೊಮ್ಮೆ ಇಂಜಿನಿಯರಿಂಗ್ ಬಿಡ್ತಾರೆ. ಓಕೆ, ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.